ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಒಂದು ಬ್ಯಾಡ್ ನ್ಯೂಸು ಆ್ಯಂಡ್ ಶಾಕ್ ನ್ಯೂಸು ಕೂಡ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಓಕೆ, ಕಳೆದ ವರ್ಷ ನಿಮ್ಮ ಕಾಲ ಗೊತ್ತಿರುವ ಬಗ್ಗೆ ನಮ್ಮ ಚಾನಲ್ನು ಕೂಡ ಫಾಲೋ ಮಾಡೋರಿಗೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ನೀಟ್ ಸ್ಟೂಡೆಂಟ್ಸು ಮತ್ತು KCET ಎರಡೂ ಕೂಡ ಕಾನ್ಸಂಟ್ರೇಷನ್ ಮಾಡಿ ಬರ್ತಕ್ಕಂಥ ಹುಡುಗರು ಓದ್ಸತ್ತೆ ಅಂತ ತಿಳಿವಾಗಿತ್ತಂದರೆ ನೀಟ್ಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ವಿಷಯಗಳು ಏನಂತಂದರೆ ಜಸ್ಟ್ ಹೈಕೋರ್ಟಲ್ಲ, ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿತ್ತು. ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೂಡ ಭಾಳಷ್ಟು ಅದು ವಿಚಾರಗಳು ಅಂದರೆ ಡೇಟ್ ಬರೀ ಮುಂದಕ್ಕೆ ಹಾಕ್ಕೊಂತ ಭಾಳಷ್ಟು ಲೇಟಾಗಿ KCET ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ಅಂದರೆ ತಡ ಆಗಿತ್ತು. ಈ ಸರ್ತಿ ಯಾವುದೇ ರೀತಿ ಗೊಂದಲ ಇಲ್ಲ, ಏನೂ ಆ ರೀತಿ ಸಮಸ್ಯೆ ಇಲ್ಲ, ಆರಾಮಾಗಿ ಕೌನ್ಸಿಲಿಂಗ್ ಆಗುತ್ತೆ. ಮೀನ್ಸ್ ನೀಟ್ ರಿಸಲ್ಟ್ ಕೂಡ ಬಂದುಬಿಡ್ತದೆ. ಆ್ಯಂಡ್ ಆಲ್ ಓವರ್ ಇನ್ ಇಂಡಿಯಾನು ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಆ್ಯಂಡ್ KCET ರಿಸಲ್ಟ್ ಏನು ಇನ್ನೂ 2 ಡೇಸಲ್ಲಿ ಬರ್ತದೆ. ಆರಾಮ್ಸೆ ಎಲ್ಲನೂ ಕೂಡ ನಡೀತೈತಲ್ಪ ಅನ್ನುವಷ್ಟರಲ್ಲೇ ಏನಪ್ಪ ಆಯ್ತು ಅಂತಂದರೆ, ನಿನ್ನೆ ತಡರಾತ್ರಿ ಅಂತ ಏನು ಕರಿತೀವಿ, ಎಲ್ಲ ಒಂದು ಸ್ಟೂಡೆಂಟ್ಗೆ ಶಾಕ್ ನ್ಯೂಸ್ ಥರ. ಅಂದರೆ ನಮ್ಮ ಕಡೆ ಗೊತ್ತಿದ್ದಲ್ಲ ಇದು ಆ್ಯಕ್ಚುಲಿ ಮಧ್ಯಪ್ರದೇಶದಲ್ಲಿರುವಂತಹ ಮೊದಲು ವಿಷಯ ತಿಳ್ಕೊರಿ. ಮಧ್ಯಪ್ರದೇಶದಲ್ಲಿ ಏನಪ್ಪ ಆಯ್ತು ಅಂತಂದರೆ ನೀಟ್ಗೆ ಸಂಬಂಧಪಟ್ಟಾಗೆ ಈಗ ಮೇ 4ನೇ ತಾರೀಕು ಏನು ಎಕ್ಸಾಮ್ ಬರೀತಾರೆ ನೋಡ್ರಿ. ಎಕ್ಸಾಮ್ ಬರೆದಾಗ ಬಟ್ ಎಲ್ಲ ಒಂದು ಇಂಡಿಯಾ ಫುಲ್ ನಡೆದಿದೆ. ಬಟ್ ಕೆಲವೊಂದಿಷ್ಟು ಸೆಂಟ್ರಲ್ಲಿ ಕರೆಂಟ್ ಇರ್ದಿದ್ದಲ್ಲಂದ್ರೂ ಕೂಡ ಬೇಗನೆ ಅರೇಂಜ್ ಮಾಡಿಬಿಟ್ಟು ಎಕ್ಸಾಮ್ ನಡೆಸಿದ್ದಾರೆ. ಬಟ್ ಮಧ್ಯಪ್ರದೇಶದಲ್ಲಿ ಕೆಲವೊಂದು ಸೆಂಟ್ರಲ್ಲಿ ಏನಪ್ಪ ಆಯ್ತು ಅಂತಂದರೆ ಕರೆಂಟ್ ಸಪ್ಲೈ ಇರೋ ಕಾರಣ 2 ಗಂಟೆಗಳ ಕಾಲ ವಿತೌಟ್ ಕರೆಂಟ್ ಏನಂತಂದರೆ ಅವ್ರು ಎಕ್ಸಾಮ್ ಬರೆದಿದ್ದಾರಂತ. ಸೊ ಈ ರೀತಿ ಆದಾಗ ಅಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಏನು ಮಾಡಿದಾರೆ ಅಂತಂದರೆ ಈ ರೀತಿ ಮಾಡೋ ತಪ್ಪಾಗುತ್ತೆ. ಯಾಕಂದರೆ ಏನೇನು ನಡೆದಿರುತ್ತೆ ಯಾರಿಗೆ ಗೊತ್ತು, ಹೌದಲ್ವಾ? ಅವ್ರ ಪೇರೆಂಟ್ಸ್ ಆದವರು ಅವರ ಹಿತದೃಷ್ಟಿಯಿಂದ ವರ್ಷಾಂತಗಟ್ಟಲೆ ಕಾಯ್ದು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಮತ್ತು ಹುಡುಗರಿಗೋಸ್ಕರ ಮಾಡಿದಿರ್ತಾರೆ. ಸೊ ಈ ರೀತಿ ಆದಾಗ ಅವ್ರಿಗೆ ಸರ್ವೇ ಸಾಮಾನ್ಯ ಕೋರ್ಟ್ ಮರೆ ಹೋಗ್ತಾರೆ, ಈ ಥರ ಮಾಡಿದ ತಪ್ಪದ ಅಂತಂದು. ಸೊ ಹಂಗಾಗಿ ಅದ್ರ ತಕ್ಕನಂಗೆ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಬಟ್ ಆದರೂ ಕೂಡ ಅವ್ರಿಗೆ ಗೊತ್ತಿರ್ತದೆ ಅವ್ರಿಗೆ, ಯಾಕಂದರೆ ಏನೇನು ನಡೆದಿರ್ತದೆ ಅನ್ನೋದು. ಸೊ ಹಂಗಾಗಿ ಈಗ ಮಧ್ಯಪ್ರದೇಶ ಕೋರ್ಟ್ ಅವ್ರು ಅರ್ಜಿ ಹಾಕಿದ ಕಾರಣ ಸೊ ಅವ್ರು ಏನು ಮಾಡಿದಾರೆ, ಸದ್ಯಕ್ಕೆ ಸ್ವಲ್ಪ ತಡೆ ಹಿಡ್ಕೊಂಡಿದ್ದಾರೆ. ಮೀನ್ಸ್ ಇನ್ನೂ ಕೂಡ ಲೇಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಅಂತಂದರೆ ಅದು ನೀಟ್ ರಿಸಲ್ಟ್ ಬರೋದು ಲೇಟ್ ಅದ. ಈ ನೀಟ್ಗೆ ಮತ್ತು KCET ಏನು ಸಂಬಂಧ ಬರ್ದಾರ ನೀವು ಕೇಳ್ಬೋದು. ನೋಡಿ, ನೀಟ್ ರಿಸಲ್ಟ್ ಬರ್ದಾಗ ಹೋದರೆ ಓಕೆ, ಈಗ KCET ಕೂಡ ಕೌನ್ಸಿಲಿಂಗ್ ನಡೆಯಲ್ಲ. ನಾವು ಹೇಳ್ತಾ ಇರ್ತೀವಿ ನಿಮಗೆ KCET, ನೀಟ್ ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ನಡೆಯತಕ್ಕಂಥ ಮೆಡಿಕಲ್ ಸೀಟ್ಗಳು ಅವು 3 ಕೂಡ ಕಂಬೈಂಡಾಗಿ ನಡೆದ್ರೆ ಮಾತ್ರ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಹಿತದೃಷ್ಟಿಯಿಂದನೂ ಕೂಡ ಚೆನ್ನಾಗಿರ್ತದೆ. ಬಟ್ ಅದನ್ನು ಹಂಗೆ ನಡೆಯೋದು ಕೂಡ ಹೋದ ವರ್ಷ ಎಷ್ಟು ಲೇಟ್ ಆದರೂ ಕೂಡ ಕೇದವರು ಅವಸರ ಮಾಡಿಲ್ಲ. ಯಾಕಂತಂದರೆ ಸಡನ್ನಾಗಿ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿಲ್ಲ. ಯಾಕಂತಂದರೆ ಹುಡುಗರಿಗೆ ಮೋಸ ಆಗ್ಬಾರ್ದು. ಇನ್ನೂ 1 ತಿಂಗಳು ಲೇಟ್ ಆದರೂ ಚಿಂತೆ ಇಲ್ಲ, 1.5 ತಿಂಗಳು ಲೇಟ್ ಆಯಿತು ಹೋದ ವರ್ಷ. ಓಕೆ, ಆದರೂ ಕೂಡ ನೀಟ್ ರಿಸಲ್ಟ್ ಬಂದ ಮೇಲೆ ನೀಟ್ ರಿಸಲ್ಟ್ ಬಂದರೂ ಕೂಡ ಕೆಲವೊಂದಿಷ್ಟು ಸೆಂಟರ್ಗಳಲ್ಲಿ ಮತ್ತೆ ಏನು ಮಾಡಿದಾರೆ ಅಂತಂದರೆ ಸ್ವಲ್ಪ ರಿವೈಸ್ಡ್ ಮಾಡಿಬಿಟ್ರು. ಸೊ ಹಂಗಾಗಿ ಈ ಸರ್ತಿನೂ ಕೂಡ ಈಗ ಕೋರ್ಟ್ ಕೂಡ ಹೋಗಿದೆ. ಮತ್ತು ಮುಂದೆ ಇನ್ನೂ ಏನೇನಾಗುತ್ತೋ ಯಾರಿಗೆ ಗೊತ್ತಿದೆ. ಸೊ ಸದ್ಯಕ್ಕೆ ಯಾರೆಲ್ಲ ನೋಡ್ತಾಯಿದ್ರೋ ನೀವೊಂದು ತಲೆಯಲ್ಲಿರಲಿ, ಇದು ರಿಸಲ್ಟ್ ಬರೋರು ಕೂಡ ಲೇಟ್ ಆಗುತ್ತೆ. ಈ KCET ರಿಸಲ್ಟ್ ಏನು ರಿಸಲ್ಟ್ ಬರ್ತದೆ, ಅದ್ರ ಬಗ್ಗೆ ವರಿಬೇಡ. ನೀವು ಮುಂದೆ ಏನೇನೆಲ್ಲ ಮಾಡ್ಬೋದು ಅಂತ ಸಿಂಪಲ್ಲಾಗಿ ನಿಮ್ಗೆ ಹೇಳ್ಕೊತ ಹೋಗ್ತೀರಾ. ಬಟ್ ಮೇನ್ ಇಂಟೆನ್ಷನ್ ಬಂದುಬಿಟ್ಟು 3 ಕೂಡ ಒಟ್ಟಿಗೆ ಕೌನ್ಸಿಲಿಂಗ್ ನೀಡೋ ಕಾರಣ ಲೇಟ್ ಆಗುತ್ತೆ. ಪೇಷನ್ಸ್ ಇರಲಿ. ಓಕೆ, ಪೇಷನ್ಸ್ ನಿಮಗೆ ಭಾಳ ಬೇಕು. ಇದು ಹೇಳ್ತಾ ಇರ್ತೀನಿ ನಿಮಗೆ ಸೆಪ್ಟೆಂಬರ್ ಎಂಡ್ವರೆಗೂ ಹೋಗುತ್ತಂತಂದು. ಬಟ್ ಇವಾಗ ಇದನ್ನೆಲ್ಲ ನೋಡಿದ ಮೇಲೆ ಇಲ್ಲಿ ಅಕ್ಟೋಬರ್ ಹೋಗುತ್ತಂತ ಅನ್ನಿಸ್ತಾ ಇದೆ ನನಗೆ. ಸರಿ, ಏನೇ ಆಗಲಿ ಟಚ್ಚಲ್ಲಿರ್ರಿ. ಯಾಕಂತಂದರೆ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳು ಸಿಗ್ತದೆ, ಅವು ಜಾಯ್ನ್ ಆಗಿ ಇಷ್ಟೇ. ಯಾಕಂತಂದರೆ KCET ರಿಸಲ್ಟ್ ಬಂತಪ್ಪ ಕೌನ್ಸಿಲಿಂಗ್ ನಡೆಸಿಬಿಟ್ರೆ ಅಂತಂದರೆ ಈಗ ಈ KCET ಸ್ಟೂಡೆಂಟ್ಸ್ ಕೆಲವೊಂದಿಷ್ಟು ಹುಡುಗರು ನೀಟ್ KCET ಎರಡೂ ಕೂಡ ಬರ್ತಿರ್ತಾರೆ. KCET ಹುಡುಗರು ಕೆಲವೊಂದಿಷ್ಟು ಹುಡುಗರು ನೀಟಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿರ್ತಾರೆ. ಬಟ್ ಅಂಥ ಹುಡುಗರಿಗೆ ಮೋಸ ಆಗುತ್ತಲ್ವಾ. ಸೊ ಹಂಗಾಗಿ ಆ ರೀತಿ ಕೇಳಿದವ್ರಂತೂ ಮಾಡಲ್ಲ, ಸಡನ್ನಾಗಿ KCET ಕೌನ್ಸಿಲಿಂಗ್ ಅಂತೂ ಸ್ಟಾರ್ಟ್ ಮಾಡಲ್ಲ, ನೆನ್ಪಿಟ್ಕೊಂಬಿಡಿ. ಓಕೆ, ಸರಿ, ನಿಮ್ಗೆ ಮುಂದೆ ಬೆಸ್ಟ್ ಆಫ್ ಕಾಲೇಜಸ್ಗಳು ಆ ಥರ ನಿಮ್ಗೆ ಏನಾದರೂ ಪ್ರಿಪ್ರೇಷನ್ಗೆ ಬೇಕಿತ್ತಂದರೆ ಅಂತಂದರೆ ಮುಂದೆ ಕೌನ್ಸಿಲಿಂಗ್ ಹೋಗ್ತಿರೋ ಅಂತಂದರೆ ಸಿಕ್ಕಾಪಟ್ಟೆ ಕಾಲೇಜಸ್ಗೆ ಬರ್ತವೆ. ಓಕೆ, ಬಟ್ ನಿಮಗೆ ಈಗ ಇಂಜಿನಿಯರಿಂಗ್ ತೊಗೋರಿ ಅಥವಾ ಈಗ BS ನರ್ಸಿಂಗ್ ಅಂತ ತೊಗೋರಿ, ಕೆಲವೊಂದಿಷ್ಟು ಕಾಲೇಜ್ಗಳ ಸ್ಪೆಸಿಫಿಕ್ಕಾಗಿ ಅಂದರೆ ಟಾಪ್ ಕಾಲೇಜಸ್ನ ಲಿಸ್ಟ್ ಕೊಡಿ ಅಂತಂದರೆ ಇನ್ನು ಕೊಡ್ತಾ ಹೋಗ್ತೀನಿ. ಅವನ್ನ ಅಸೆಸ್ ಮಾಡಿ ಇಟ್ಕೊಂಡಿರಿ. ಆ್ಯಂಡ್ ನಿಮಗೆ ಎಲ್ಲನೂ ಕೂಡ ಮಾಹಿತಿ ಕೊಡೋಣ. ಇವಾಗಲೇ ಸ್ವಲ್ಪ ಕಟ್ ಆಫ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಆಪ್ಷನ್ ಇಂಟರ್ ಬಗ್ಗೆ ಇರ್ಬೋದು, ಮತ್ತು ಚಾಯ್ಸ್ ಇಂಟರ್ ಬಗ್ಗೆ ಸ್ವಲ್ಪ ಅವಾಗ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಆ್ಯಂಡ್ ಕೆಲವೊಂದಿಷ್ಟು ಕಡೆಯಿಂದ ಮೂಮೆಂಟ್ಸ್ಗಳು ಆಗ್ತಾಯಿರ್ತೀವಿ. ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ಸೊ ಹಂಗಾಗಿ ಟಚ್ಚಲ್ಲೇ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.